ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಮೂಲಭೂತ ಸೌಕರ್ಯಕ್ಕಾಗಿ ಹೊಳಲ್ಕೆರೆ ಪಟ್ಟಣದ ಪುರಸಭೆ ಮುಂಭಾಗದಲ್ಲಿ ಪ್ರತಿಭಟನೆ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ 5ನೇ ವಾರ್ಡ್ನ ಸಿದ್ದಪ್ಪ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯವಿಲ್ಲದೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಸಿದ್ದಪ್ಪ ಬಡಾವಣೆಯ ನಿವಾಸಿಗಳು ಪ್ರತಿಭಟನೆ ನಡೆಸಿ ಕನಿಷ್ಠ ಸೌಲಭ್ಯಗಳಾದ ರಸ್ತೆ, ಚರಂಡಿ, ಬೀದಿ ದೀಪಗಳಂತಹ ಸೌಲಭ್ಯವನ್ನು ಒದಗಿಸಿಕೊಡಬೇಕೆಂದು ಹಲವು ಬಾರಿ ಮನವಿ ಸಲ್ಲಿಸಿದರು. ಪುರಸಭೆ ಆಡಳಿತ ನಿರ್ಲಕ್ಷ್ಯ ವಹಿಸಿದೆ. ಪುರಸಭೆ ಮುಖ್ಯಾಧಿಕಾರಿ ಉಡಾಫಿ ವರ್ತನೆಯನ್ನ ನೀಡುತ್ತಿದ್ದಾರೆ. ಸಮಸ್ಯೆಗಳ ಬಗ್ಗೆ ಕೇಳಲು ಹೋದರೆ ನಿಮ್ಮ ಮನೆಗೆ ಒಳಗೆ ನೀರು ಬಿಟ್ಟುಕೊಳ್ಳಿ, ಚರಂಡಿ ಕೇಳಬೇಡಿ, ನಾವು ಯಾವುದೇ ಸೌಲಭ್ಯ ಕೊಡೋದಿಲ್ಲ ಅಂತ ಹೆಚ್ಚು ಮಾತನಾಡಿದರೆ ಕೇಸ್ ಮಾಡಿ ಜೈಲಿಗೆ ಕಳಿಸ್ತೇನೆ ಅಂತ ಬೆದರಿಕೆ ಹಾಕ್ತಿದ್ದಾರೆ. ಪುರಸಭೆ ಮುಖ್ಯಾಧಿಕಾರಿ ಉಮೇಶ್ ಅವರನ್ನ ಜಿಲ್ಲಾಧಿಕಾರಿಗಳು ತಕ್ಷಣವೇ ಅಮಾನತು ಮಾಡಬೇಕೆಂದು ನಿವಾಸಿಗಳಾದ ಪ್ರವೀಣ್, ದರ್ಶನ್, ವೀರಪ್ಪ, ರಂಗಸ್ವಾಮಿ, ವೀಣಾ, ರಂಜಿತಾ, ಅಜಯ್ ಹೋಟೆಲ್ ರಮೇಶ್, ಮಮತಮ್ಮ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ನಾಗರಾಜ್ ಹದಡಿ, ಹೊಳಲ್ಕೆರೆ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಮನೆಯಲ್ಲಿ ಇಂಗು ಗುಂಡಿ ಮಾಡ್ಕೊಳ್ಳಿ, ಲೆಟ್ರಿನ್ ಫಿಟ್ಟಿ ಯಾವ ತರ ಮಾಡಿದಾರೋ ಅದೇ ತರ ಚರಂಡಿ ನೀರಿಗೂ ಇಂಗು ಗುಂಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದರಿಂದ ಮಕ್ಕಳಿಗೆ, ವಯಸ್ಸಾದವರಿಗೆ ತುಂಬಾನೇ ತೊಂದರೆ ಆಗ್ತದೆ. ದಯವಿಟ್ಟು ನಮಗೆ ಆದಷ್ಟು ಬೇಗ ಚರಂಡಿ ಮತ್ತೆ ರಸ್ತೆ ವ್ಯವಸ್ಥೆ ಮಾಡಿಕೊಡಿ ಅಂತ ನಿಮ್ಮಲ್ಲಿ ನಾವೆಲ್ಲರ ಪರವಾಗಿ ನಾನು ಕಳಕಳಿಗೆ ಮನವಿ ಮನವಿ ಮಾಡಕ್ಕೆ ಬಂದರೆ ಅವರು ಯಾರನ್ನ ಕೇಳಿ ನೀವು ಮನೆ ಕಟ್ಟಿದ್ದೀರಾ, ಯಾರನ್ನ ಕೇಳಿ ನೀವು ಸೈಟ್ ತಗೊಂಡಿದ್ದೀರಾ, ನಿಮ್ಮ ನೀರನ್ನು ನೀವೇ ರೆಸ್ಪಾನ್ಸು, ಅದಕ್ಕೆ ನಾವು ರೆಸ್ಪಾನ್ಸ್ ಅಲ್ಲ. ನಿಮ್ಮನ್ನು ನೀವು ಮಾಡ್ಕೊಂಡಿರ ಅಂದಮೇಲೆ ನೀವು ಮನೆ ಒಳಗಡೆನೆ ನೀವು ಹೆಂಗೆ ದೇವ್ರ ಮನೆ ಕೋಣೆ ಎಲ್ಲ ಹೆಂಗೆ ರೆಡಿ ಮಾಡ್ಕೊಂಡಿರ ಹಂಗೆ ಇಂಗು ಗುಂಡಿ ಮಾಡ್ಕೊಂಡು ಅದರೊಳಗೆ ನೀರು ಬಿಟ್ಕೋಬೇಕು. ಅದನ್ನು ನೀವು ಮಾಡ್ಕೊಂಡು ಬಗೆಹರಿಸಬೇಕು. ನಾವು ಬಗೆಹರ್ಸೋಕ್ಕೆ ನಾವು ರೆಡಿ ಇಲ್ಲ. ನಮ್ಮ ಹತ್ರ ಅನುದಾನನೂ ಇಲ್ಲ, ನಾವು ಬಗೆಹರ್ಸೋಕ್ಕೂ ಇಲ್ಲ. ನಿಮ್ಮದು ನಿಮ್ಗೆ ಏನು ಬೇಕಾದ್ರೆ ಹೆಂಗೇನಾದ್ರು ಜೋರು ಮಾಡಿದರೆ ನಾವು ನಿಮ್ಮ ಮೇಲೆ ಮೂಲ ಆಕ್ಷನ್ ತೊಗೊತೀವಿ, ಕೇಸ್ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ದಯವಿಟ್ಟು ಇದು ಎಲ್ಲ ಸಾರ್ವಜನಿಕರಿಗೆ ಪರವಾಗಿ ನಾವು ಮನವಿ ಮಾಡ್ತಾ ಇದೀವಿ. ದಯವಿಟ್ಟು ನಮಗೆ ರೋಡು ಚರಂಡಿನ ವ್ಯವಸ್ಥೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾರೆ.